ಬೆಳಿಗ್ಗೆ ಎದ್ದಾಗ ದೇಹದಲ್ಲಿ ಎನರ್ಜಿನೇ ಇರಲ್ವಾ? ದಿನ ಎದ್ದಿದ ತಕ್ಷಣ ಕಾಫಿ ಕುಡಿತಾ ಇದ್ದೀರಾ? ಪ್ರತಿನಿತ್ಯ ಮಿಸ್ ಮಾಡದೆ ಕಾಫಿ ಕುಡಿತೀರಾ? ಹಾಗಾದ್ರೆ ಈ ವಿಡಿಯೋ ನಿಮಗಾಗಿ. For business and personal promotions in Suman TV Kannada, please contact 9686376663. ನಮಸ್ಕಾರ, ಸುಮನ್ ಟಿವಿ ಕನ್ನಡಗೆ ಸ್ವಾಗತ. ನಾನು ಶ್ವೇತಾ. ಪ್ರತಿನಿತ್ಯ ನಾವು ಎದ್ದಾಗಿನಿಂದ ಎಷ್ಟೋ ಜನರು ಎದ್ದ ತಕ್ಷಣ ಮಾಡುವಂತಹ ಮೊದಲ ಕೆಲಸ ಅಂದರೆ 1 ಕಪ್ ಕಾಫಿ ಕುಡಿಯೋದು. ಕಾಫಿ ಅಂದರೆ ಎಷ್ಟೋ ಜನರಿಗೆ ಒಂದು ರೀತಿ ಎಮೋಷನ್. ನೀವು ಬೆಳಗ್ಗೆ ಎದ್ದಿದ ತಕ್ಷಣ 1 ಕಪ್ ಕಾಫಿಯಿಂದ ನಿಮ್ಮ ದಿನಾನ ಸ್ಟಾರ್ಟ್ ಮಾಡ್ತೀರಾ? ಹಾಗಾದರೆ ಇಲ್ಲಿ ಕೇಳಿಸ್ಕೊಳ್ಳಿ, ಎಷ್ಟೋ ಜನರಿಗೆ ಕಾಫಿ ಇಲ್ಲದೆ ಅವ್ರ ದಿನ ಸ್ಟಾರ್ಟೇ ಆಗೋದಿಲ್ಲ. ಹಾಗೆ ಒಂದು ರೀತಿಯಲ್ಲಿ ಕಾಫಿ ಒಂದು ಎಮೋಷನ್ ಆಗಿ ಇದ್ಬಿಡುತ್ತೆ. ಆದರೆ ಈ ಕಾಫಿ ಸೇವನೆ ಮಾಡೋದ್ರಲ್ಲಿ ನಾವು ಏನೆಲ್ಲ ತಪ್ಪುಗಳನ್ನು ಮಾಡ್ತಾ ಇದ್ದೀವಿ ಅಂತ ಯಾರಾದರೂ ಯೋಚನೆ ಮಾಡಿದ್ದೀರಾ? ಇವತ್ತು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ನೀವು ಮಾಡುವಂತಹ ಸಹಜವಾದ ತಪ್ಪುಗಳನ್ನು ಹೇಳ್ತೀನಿ. ತಪ್ಪು ನಂಬರ್ 1, ಎದ್ದಿದ ತಕ್ಷಣ ಕಾಫಿ ಕುಡಿಯೋದು. ಎಷ್ಟೋ ಜನರಿಗೆ ಬೆಡ್ಡಲ್ಲಿರುವಾಗಲೇ ಎದ್ದಿದ ತಕ್ಷಣ ಕೈಗೆ ಕಾಫಿ ತೊಗೊಂಡು ಬಂದು ಕೊಡಬೇಕು. ನಿಮಗೂ ಸಹ ಹಾಗೇನಾ? ಹಾಗಾದರೆ ಇಲ್ಲಿ ಕೇಳಿ, ಎದ್ದಿದ ತಕ್ಷಣ ನಮ್ಮ ಬಾಡಿನಲ್ಲಿ ಕಾರ್ಟಿಸಾಲ್ ಅನ್ನುವಂತಹ ಒಂದು ಹಾರ್ಮೋನ್ ಪ್ರೊಡ್ಯೂಸ್ ಆಗುತ್ತೆ. ಇದು ಸುಮಾರು 7 o'clock ಇಂದ 8 o'clock ರೇಂಜ್ನಲ್ಲಿ ತುಂಬ ಹೆಚ್ಚಾಗಿ ಪ್ರೊಡ್ಯೂಸ್ ಆಗುತ್ತೆ. ಈ ಹಾರ್ಮೋನ್ ನಮ್ಮ ಬ್ಲಡ್ ಪ್ರೆಷರನ್ನು ರೆಗ್ಯುಲೇಟ್ ಮಾಡುತ್ತೆ, ಮೆಟಬಾಲಿಸಮ್ನ ರೆಗ್ಯುಲೇಟ್ ಮಾಡುತ್ತೆ, ಹಾಗೆ ನಾವು ನಿದ್ರೆಯಿಂದ ಎಚ್ಚರವಾಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ ಟೈಮ್ನಲ್ಲಿ ನೀವು ದೇಹಕ್ಕೆ ಕೆಫೈನನ್ನು ಕೊಡೋದ್ರಿಂದ ಕಾರ್ಟಿಸಾಲ್ ಪ್ರೊಡಕ್ಷನ್ ನ್ಯಾಚುರಲ್ ಆಗೋದು ಕಡಿಮೆ ಆಗ್ತಾ ಬರುತ್ತೆ. ಇದೇ ರೀತಿ ನೀವು ಹೆಚ್ಚಿನ ದಿನಗಳು ಫಾಲೋ ಮಾಡೋದ್ರಿಂದ ತಾನೇ ನ್ಯಾಚುರಲಿ ಕಾರ್ಟಿಸಾಲ್ ಪ್ರೊಡಕ್ಷನ್ ದೇಹದಲ್ಲಿ ಕಡಿಮೆ ಆಗ್ತಾ ಬರುತ್ತೆ. ಹಾಗಾಗಿ ನಮಗೆ ದೇಹದಲ್ಲಿ ಎನರ್ಜಿನೇ ಇಲ್ಲ ಅನ್ನುವಂಥದ್ದಾಗತ್ತೆ. ಹಾಗಾದರೆ ನಾವು ಏನು ಮಾಡಬೇಕು? ಸರಿಯಾದ ದಾರಿ ಏನು ಗೊತ್ತಾ? ಎದ್ದಿದ ಕೂಡಲೇ ಅಟ್ಲೀಸ್ಟ್ ಅಂದರೆ ಒಂದು 60 ಇಂದ 90 ಮಿನಿಟ್ಸ್ವರೆಗೂ ಏನೂ ಸೇವನೆ ಮಾಡಬಾರ್ದು. ಅದರಲ್ಲೂ ಕಾಫಿ ಅಂತೂ ಕುಡಿಬಾರ್ದು. 1 ಲೋಟ ನೀರು ಕುಡಿಬೋದು, ಓಡಾಡ್ಬೋದು, ಬಿಸಿಲಿಗೆ ಹೋಗ್ಬೋದು, ಒಂದು ಸಣ್ಣ ವಾಕನ್ನು ಮಾಡ್ಕೊಂಡು ಬರಬಹುದು. ಇದಿಷ್ಟು ಎದ್ದ ತಕ್ಷಣ ಕಾಫಿ ಕುಡಿಯೋದ್ರ ಬಗ್ಗೆ. ಇನ್ನು ತಪ್ಪು ನಂಬರ್ 2, ಎದ್ದಿದ ತಕ್ಷಣ ಖಾಲಿ ಹೊಟ್ಟೆನಲ್ಲಿ ಕಾಫಿ ಕುಡಿಯೋದು. ಖಾಲಿ ಹೊಟ್ಟೆನಲ್ಲಿ ಕಾಫಿ ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿ ಹೊಟ್ಟೆ ಒಳಗಡೆ ಆಮ್ಲಜನಕ ಉತ್ಪತ್ತಿ ಆಗ್ತಾ ಇರುತ್ತೆ. ಸೊ ಎದ್ದಿದ ತಕ್ಷಣ ಈ ಒಂದು ಹೊಟ್ಟೆಯಲ್ಲಿ ಆಮ್ಲಜನಕ ಹೆಚ್ಚಾಗಿರುತ್ತೆ. ನಾವು ಕೆಫೈನನ್ನು ತುಂಬಿಸಿದ ತಕ್ಷಣ ಅದು ನಮಗೆ ಆಸಿಡ್ ರಿಫ್ಲೆಕ್ಸ್ ಅನ್ನುವಂಥದ್ದನ್ನು ಉಂಟು ಮಾಡುತ್ತೆ. ಆಸಿಡ್ ರಿಫ್ಲೆಕ್ಸ್ ಇಂದ ಏನಾಗುತ್ತೆ? ನಮಗೆ ಗ್ಯಾಸ್ಟ್ರೈಟಿಸ್ ಜಾಸ್ತಿ ಆಗುತ್ತೆ, ಎದೆ ಉರಿ ಜಾಸ್ತಿ ಆಗುತ್ತೆ, ತೇಗು ಬರೋದು, ಇವೆಲ್ಲವೂ ಆಗುತ್ತೆ. ಹಾಗಾದರೆ ಇದಕ್ಕೆ ಸರಿಯಾದ ದಾರಿ ಏನು ಗೊತ್ತಾ? ಕೇಳಿ. ಸರಿಯಾದ ದಾರಿ ಅಂದರೆ ನಾವು ಯೂಶ್ವಲಿ ಎದ್ದಾದ ನಂತರದಲ್ಲಿ ಎಕ್ಸಸೈಸು, ವಾಕಿಂಗು ಇದೆಲ್ಲ ಆದ ನಂತರ 1 ಲೋಟ ನೀರನ್ನು ಕುಡಿದು ಅದಾದ ನಂತರ ಪ್ರೋಟೀನ್ಗಳಿಂದ ಕೂಡಿರುವಂತಹ ಉಪಹಾರವನ್ನು ಸೇವಿಸಬೇಕು, ಅಂದರೆ ತಿಂಡಿಯನ್ನು ತಿನ್ನಬೇಕು. ತಿಂಡಿ ಆದ ನಂತರದಲ್ಲಿ ನಾವು ಕಾಫಿಯನ್ನು ಕುಡಿಯೋದ್ರಿಂದ ಅದು ನಮ್ಮ ರಕ್ತದಲ್ಲಿ ಕಡಿಮೆಯಾಗಿ ಹೀರ್ಕೊಳ್ಳುತ್ತೆ. ಈ ಕಡಿಮೆ ಹೀರಿಕೆ ಆಗೋದ್ರಿಂದ ನಮಗೆ ಯಾವ ರೀತಿಯ ತೊಂದರೆನೂ ಆಗೋದಿಲ್ಲ, ನಮ್ಮ ಮೆಟಬಾಲಿಸಮ್ ಸರಿಯಾಗಿರುತ್ತೆ. ಇನ್ನು ತಪ್ಪು ನಂಬರ್ 3, ಅಧಿಕವಾಗಿ ಸಿಹಿಯನ್ನು ಸೇವಿಸೋದು. ಯೂಶಲಿ ನಾವು ಕಾಫಿ ಕುಡಿಯೋದನ್ನು ನೋಡಿರ್ತೀವಿ. ಹೊರಗಡೆ ಹೋಗಿ ಕಾಫಿ ಕುಡಿದಾಗ ಅವರು ಜಾಸ್ತಿ ಅದಕ್ಕೆ ಸಕ್ಕರೆಯನ್ನು ಹಾಕಿ ಕೊಟ್ಟಿರ್ತಾರೆ. ಇನ್ನು ಪ್ರತ್ಯೇಕವಾದ ಕಾಫಿ ಶಾಪ್ಗಳಿಗೆ ಹೋದರೆ ಅಂತೂ ಫ್ರಾಪಚಿನೋ, ಮೋಕಾ, ಕ್ಯಾಪಚಿನೋ ಇದೆಲ್ಲದರ ಹೆಸರಲ್ಲಿ ನಾನಾ ವೆರೈಟಿಯ ಕಾಫಿಗಳು ನಮಗೆ ಸಿಗುತ್ತೆ. ಇದನ್ನೆಲ್ಲ ತಗೊಳ್ಳೋದಕ್ಕೆ ಕ್ಯೂಗಳೇ ಇರುತ್ತೆ. ನಮ್ಮ ಯಂಗ್ಸ್ಟರ್ಸ್ಗಳಂತೂ ಯಾವಾಗಲೂ ಕಾಫಿ ಶಾಪಲ್ಲಿ ಮೋಕಾ ಅಂತೆ, ಕ್ಯಾಪಚಿನೋ ಅಂತೆ, ಇನ್ನೂ ವಿಧವಾದ ಕಾಫಿಗಳನ್ನು ಕುಡಿತಾನೆ ಇರ್ತಾರೆ. ಇದರಲ್ಲಿ ಸರಿಸುಮಾರು 400 to 500 ಕ್ಯಾಲರೀಸ್ ಇರುತ್ತೆ. ಇದು ಒಂದು ನಾರ್ಮಲ್ ಮೀಲ್ಸ್ನ ಕ್ಯಾಲರೀಸ್ ಅಷ್ಟು ಸಮ. ಇಷ್ಟೊಂದನ್ನು ನಾವು ಬೆಳಗ್ಗೆ ಸೇವನೆ ಮಾಡಿದಾಗ ಗ್ಲೂಕೋಸ್ ಮಟ್ಟ ನಮ್ಮ ಬ್ಲಡ್ಡಲ್ಲಿ ಜಾಸ್ತಿ ಆಗುತ್ತೆ. ಇದರಿಂದ ನಮ್ಮ ದೇಹದ ತೂಕ ಏರ್ಪೇರಾಗೋದು ಹಾಗೂ ಬೇರೆ ಬೇರೆ ರೀತಿಯ ಮೆಟಬಾಲಿಸಮ್ ಡಿಸೀಸಸ್ಗಳನ್ನು ನಾವು ಕಾಣ್ಬೋದು. ಇದರ ಬದಲಾಗಿ ನಾವು ಏನು ಮಾಡ್ಬೋದು? ಹಾಗಾದರೆ ಸರಿದಾರಿ ಏನು? ಇಲ್ಲಿದೆ ಕೇಳಿ. ನೀವು ಕಾಫಿಗೆ 1 ಪೀಸಷ್ಟು ಡಾರ್ಕ್ ಚಾಕ್ಲೇಟನ್ನು ಸೇರಿಸಿ ಕುಡಿಬೋದು, ಚೆನ್ನಾಗಿರುತ್ತೆ. ಇಲ್ಲವಾದಲ್ಲಿ ದಾಲ್ಚಿನ್ನಿ ಚಕ್ಕೆಯ ಪುಡಿಯನ್ನು ಸಹ 1 ಪಿಂಚಷ್ಟು ಸೇರಿ ಕುಡಿದ್ರೆ ಚೆನ್ನಾಗಿರುತ್ತೆ, ಹಾಗೂ ಅದು ಆರೋಗ್ಯಕ್ಕೆ ಒಳ್ಳೆಯದು ಕೂಡ. ಇನ್ನು ತಪ್ಪು ನಂಬರ್ 4, ತಡರಾತ್ರಿ ಕಾಫಿ ಕುಡಿಯೋದು ಅಥವಾ ತಡ ಮಧ್ಯಾಹ್ನ ಕಾಫಿ ಸೇವನೆ ಮಾಡೋದು.
ನಾವು ಕಾಫಿ ಕುಡಿದಾಗ ಕೆಫೈನ್ ಲೆವೆಲ್ ನಮ್ಮ ಬಾಡಿ ಒಳಗೆ ಹೋಗುತ್ತೆ. ಸಹಜವಾಗಿ ಮಧ್ಯಾಹ್ನದ ನಂತರ ನಾವೇನಾದರೂ ಕಾಫಿ ಕುಡಿದ್ರೆ ಕೆಫೈನ್ನ ಲೆವೆಲ್ ಅಟ್ಲೀಸ್ಟ್ ಅರ್ಧದಷ್ಟು ನಮ್ಮ ಬಾಡಿಯಿಂದ ಹೊರಗಡೆ ಹೋಗೋದಕ್ಕೆ ಮಿನಿಮಮ್ 2ರಿಂದ 10 ಗಂಟೆಗಳ ಕಾಲ ತಗೊಳುತ್ತೆ. ಹಾಗಾಗಿ ಮಧ್ಯಾಹ್ನದ ನಂತರ ಅಥವಾ ತಡರಾತ್ರಿ ನಾವು ಕಾಫಿ ಕುಡಿದಾಗ ಏನಾಗುತ್ತೆ, ನಮ್ಮ ಸ್ಲೀಪ್ ಸೈಕಲ್ ವ್ಯತ್ಯಾಸವಾಗುತ್ತೆ, ನಿದ್ರಾಹೀನತೆ ಉಂಟಾಗುತ್ತೆ. ಅದರಲ್ಲಿಯೂ ನೀವು ನಿದ್ದೆ ಮಾಡೋದಕ್ಕಿಂತಲೂ ಮುಂಚೆ ಏನಾದರೂ ಕಾಫಿ ಕುಡಿದ್ಬಿಟ್ರೆ ನಿದ್ದೆನೇ ಬರೋದಿಲ್ಲ. ಹಾಗಾಗಿ ಮತ್ತೆ ಕಾಫಿ ಕುಡಿತೀವಿ, ಮತ್ತೆ ನಿದ್ರೆ ಬರಲ್ಲ, ಮತ್ತೆ ಕಾಫಿ ಕುಡಿತೀವಿ, ಮತ್ತೆ ನಿದ್ರೆ ಬರಲ್ಲ. ಇದೇ ರೀತಿ ಸಾಗ್ತಾ ಹೋಗ್ತಾ ಇರುತ್ತೆ. ಸೊ ಸರಿಯಾದ ದಾರಿ ಏನು? ನೀವು ಕಾಫಿ ಕುಡಿಬೇಕು ಅಂದರೆ ಸಾಧ್ಯವಾದಷ್ಟು ಮಧ್ಯಾಹ್ನ 2 ಗಂಟೆಯ ನಂತರ ಆದಷ್ಟು ಕಾಫಿ ಕುಡಿಯೋದನ್ನು ಮಾಡಬೇಡಿ, ಕಾಫಿ ಕುಡಿಯೋದನ್ನು ಬಿಟ್ಬಿಡಿ. ಇಲ್ವಾದಲ್ಲಿ ಸಂಜೆ ಹೊತ್ತು ಏನಾದರೂ ಕಾಫಿ ಕುಡಿಬೇಕು ಅನ್ನಿಸ್ದಾಗ ಕಾಫಿಯ ಬದಲು ಹರ್ಬಲ್ ಟೀಯನ್ನು ನೀವು ರೀಪ್ಲೇಸ್ ಮಾಡ್ಕೊಳ್ಬೋದು. ಇನ್ನು ತಪ್ಪು ನಂಬರ್ 5, ಅತಿಯಾಗಿ ಕಾಫಿಯನ್ನು ಸೇವನೆ ಮಾಡೋದು. ಕೆಲವ್ರನ್ನ ನೀವು ನೋಡಿರ್ಬೋದು, 3ರಿಂದ 4 ಬಾರಿ ಕಾಫಿ ನಮಗೆ ಬೇಕೇ ಬೇಕು ಅಂತ ಅನಿಸುತ್ತೆ. ಹಾಗೆ ಸ್ಟ್ರೆಸ್ ಲೆವೆಲ್ಸ್ ಏನಾದರೂ ಜಾಸ್ತಿ ಇದ್ದರೆ ಕಾಫಿ ಕುಡಿದಿರಾ ಇರೋದಕ್ಕಾಗದೇ ಇಲ್ಲ ಅಂತ ಅಂದ್ಕೊಳ್ತಾರೆ. ಆದರೆ ಈ ಥರ ಆದಾಗ ದೇಹ ಇದು ನಮಗೆ ಕೊಡ್ತಾ ಇರುವಂತಹ ಸಿಗ್ನಲ್, ನಮಗೆ ಕಾಫಿ ಇಲ್ಲದೆ ಇರೋದಕ್ಕೆ ಆಗ್ತಾ ಇಲ್ಲ ಅಂತ ಅದು ಹೇಳ್ತಾ ಇದೆ. ಅಂದರೆ ಒಂದು ರೀತಿಯಲ್ಲಿ ನೀವು ಕಾಫಿಗೆ ಅಡಿಕ್ಟ್ ಆಗ್ತಾ ಇದ್ದೀರಾ. ಅಂದರೆ ಕಾಫಿ ಇಲ್ಲದೆ ನಿಮ್ಮ ದೇಹ ಸ್ಥಿತಿ ನಾರ್ಮಲ್ ಆಗಿ ಇರೋದಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ. ಒಂದು ಸಂಶೋಧನೆಯ ಪ್ರಕಾರ 2ರಿಂದ 3 ಕಪ್ ಕಾಫಿ ಅಂದರೆ 300 ಮಿಲಿಗ್ರಾಮ್ಸ್ ಅಷ್ಟು ಕೆಫೆನ್ ನಮ್ಮ ಬಾಡಿಗೆ ಏನು ಹಾನಿಕಾರಕವಾಗಿರೋದಿಲ್ಲ. ಆದರೆ ಅದಕ್ಕಿಂತಲೂ ಜಾಸ್ತಿ ನಾವು ಕಾಫಿಯನ್ನು ಸೇವನೆ ಮಾಡಿದಾಗ ನಮ್ಮ ಬಾಡಿಯಲ್ಲಿ BP ಏರುಪೇರಾಗುತ್ತೆ, ಮೆಟಬಾಲಿಸಮ್ ರೇಟ್ ಇನ್ಕ್ರೀಸ್ ಆಗುತ್ತೆ ಅಥವಾ ಹೆಚ್ಚು ಕಡಿಮೆ ಆಗುತ್ತೆ. ಹಾಗೆ ಯೂರಿನ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಕೆಫೈನ್ ಯೂರಿನ್ನಲ್ಲಿ ಕ್ಯಾಲ್ಶಿಯಮನ್ನು ಸಹ ಹೊರಗೆ ಹಾಕೋದಕ್ಕೆ ಮಾಡುತ್ತೆ. ಕೆಫೈನ್ ಜಾಸ್ತಿ ಇದ್ದಾಗ ಆಸ್ಟಿಯೋಪೊರಾಸಿಸ್ ಅಂತಹ ಕಾಯಿಲೆಗಳನ್ನು ಸಹ ನೋಡ್ಬೋದು. ಅಥವಾ ಸಿಂಪಲ್ ಆಗಿ ಹೇಳೋದಾದರೆ ಬೋನ್ ವೀಕ್ನೆಸ್ಸನ್ನು ನಾವು ಕಾಣ್ಬೋದಾಗಿದೆ. ಹಾಗಾಗಿ ಸರಿಯಾದ ದಾರಿ ಏನು ಮಾಡಬೇಕು? ನಮಗೆ ಯಾವಾಗ ನಾವು ಜಾಸ್ತಿ ಕಾಫಿ ಮೇಲೆ ಅವಲಂಬಿತವಾಗ್ತಾ ಇದ್ದೀವಿ ಅಂತ ಗೊತ್ತಾದ ಕೂಡಲೇ ಕಾಫಿಯನ್ನು ಆದಷ್ಟು ನಾವು ಕಡಿಮೆ ಮಾಡ್ಕೊಳ್ತಾ ಬರಬೇಕು. 1 ಅಥವಾ 2 ಕಪ್ ಕಾಫಿಯಷ್ಟು ಮಾತ್ರ ನಾವು ದಿನನಿತ್ಯದಲ್ಲಿ ಕೆಫೈನನ್ನು ಸೇವನೆ ಮಾಡ್ಬೋದು. ಇನ್ನು ತಪ್ಪು ನಂಬರ್ 6, ಫಿಲ್ಟರ್ ಇಲ್ಲದ ಕಾಫಿ. ಈಗಂತೂ ಇನ್ಸ್ಟೆಂಟ್ ಜಮಾನ ಬಂದೇ ಬಿಟ್ಟಿದೆ. ಎಲ್ಲರಿಗೂ ಯಾವುದಕ್ಕೂ ಟೈಮ್ ಇರೋದಿಲ್ಲ, ನಮಗೆಲ್ಲ ಇನ್ಸ್ಟೆಂಟ್ ಆಗೇ ಬೇಕಾಗಿದೆ. ಹಾಗೆ ಕಾಫಿ ಮಾಡ್ಕೊಳ್ಳೋ ಅಷ್ಟು ನಮಗೆ ಪೇಷನ್ಸ್ ಇರೋದಿಲ್ಲ. ಹಾಗಾಗಿ ಇನ್ಸ್ಟೆಂಟ್ ಕಾಫಿಯ ಮೊರೆ ಹೋಗ್ತೀವಿ. ಇನ್ಸ್ಟೆಂಟ್ ಕಾಫಿ ಮಾಡೋದಂತೂ ಈಸಿ, ಆದರೆ ಅದರಿಂದ ಅಡ್ಡ ಪರಿಣಾಮ ಏನಾಗುತ್ತೆ ಗೊತ್ತಾ? ಕೆಫೆಸ್ಟಾಲ್ ಅನ್ನುವಂಥದ್ದು ಇನ್ಸ್ಟೆಂಟ್ ಕಾಫಿಯಲ್ಲಿ ಇರುತ್ತೆ. ಈ ಒಂದು ಕೆಫೆಸ್ಟಾಲ್ ನಮ್ಮ ಬ್ಲಡ್ನಲ್ಲಿರುವಂತಹ ಕೊಲೆಸ್ಟ್ರಾಲ್ ಮಟ್ಟವನ್ನು ಹೆಚ್ಚಾಗಿಸುತ್ತೆ. ಹಾಗಾಗಿ ನಮ್ಮಲ್ಲಿ BP ಹಾಗೂ ಬ್ಲಡ್ನಲ್ಲಿರುವಂತಹ ಕೊಲೆಸ್ಟ್ರಾಲ್ ಮಟ್ಟ ಇವೆಲ್ಲವೂ ಏರ್ಪೇರಾಗ್ತಾ ಬರುತ್ತೆ. ಹಾಗಾದರೆ ಸರಿಯಾದ ದಾರಿ ಏನು? ನಿಮ್ಗೆ ಈಗಾಗಲೇ ಗೊತ್ತಾಗಿರುತ್ತೆ. ಇನ್ಸ್ಟೆಂಟ್ ಕಾಫಿ ಬದಲು ಫಿಲ್ಟರ್ ಕಾಫಿಗೆ ಮೊರೆ ಹೋಗಿ. ಸೌತ್ ಇಂಡಿಯಾನಲ್ಲಂತೂ ಆದಷ್ಟು ಎಲ್ಲರೂ ಫಿಲ್ಟರ್ ಕಾಫಿಯನ್ನೇ ಸೇವನೆ ಮಾಡ್ತೀವಿ. ಆದರೆ ಇನ್ಸ್ಟೆಂಟ್ ಕಾಫಿ ಅಬ್ಬರ ಅಂತೂ ಹೆಚ್ಚೇ ಇದೆ. ಹಾಗಾಗಿ ಇನ್ಸ್ಟೆಂಟ್ ಕಾಫಿಯನ್ನು ಕಡಿಮೆ ಮಾಡಿ ಫಿಲ್ಟರ್ ಕಾಫಿಯನ್ನು ಹೆಚ್ಚಿಸ್ಕೊಳ್ಳಿ. ಇಷ್ಟೆಲ್ಲ ಹೇಳಿದ್ಮೇಲೆ ಬ್ರೀಫ್ ಆಗಿ ಹೇಳೋದಾದರೆ, ಎದ್ದಿದ ತಕ್ಷಣ 60 to 90 ಮಿನಿಟ್ಸ್ ಕಾಫಿಯನ್ನು ಕುಡಿಬೇಡಿ. ಅದಾದ ನಂತರ 1 ಗ್ಲಾಸ್ ನೀರನ್ನು ಕುಡಿಬೋದು. ವಾಕಿಂಗ್ ಎಕ್ಸಸೈಸ್ ಏನಾದರೂ ಆದಮೇಲೆ ತಿಂಡಿ ತಿಂದು ಆಮೇಲೆ ಕಾಫಿಯನ್ನು ಸೇವನೆ ಮಾಡ್ಬೋದು. ನೆನಪಿರಲಿ, ದಿನಕ್ಕೆ 1ರಿಂದ 2 ಕಪ್ ಕಾಫಿ ಮಾತ್ರ ಉತ್ತಮ. ಹಾಗೆ ಮಧ್ಯಾಹ್ನದ ಮೇಲೆ ಕಾಫಿಯನ್ನು ಆದಷ್ಟು ಅವಾಯ್ಡ್ ಮಾಡಿ. ಆಮೇಲೆ ಏನಾದರೂ ಸಂಜೆಯಲ್ಲಿ ನಿಮಗೆ ಕಾಫಿ ಕುಡಿಬೇಕು ಅನಿಸಿದ್ರೆ ನೀವು ಹರ್ಬಲ್ ಟೀಯ ಮೊರೆ ಹೋಗ್ಬೋದು. ಇನ್ನು ಆದಷ್ಟು ಆರ್ಗ್ಯಾನಿಕ್ ಕಾಫಿಯನ್ನು ನೀವು ಪರ್ಚೇಸ್ ಮಾಡಿ ಯೂಸ್ ಮಾಡ್ಕೊಳ್ಬೋದು. ಹಾಗೆ ಇನ್ಸ್ಟೆಂಟ್ ಕಾಫಿಯನ್ನು ಬಿಟ್ಟು ಫಿಲ್ಟರ್ ಕಾಫಿ ಕಡೆಗೆ ನಿಮ್ಮ ಗಮನವನ್ನು ಹರಿಸಿ. ಇನ್ನು ಸಕ್ಕರೆ ರಹಿತವಾಗಿ ನೀವು ಕಾಫಿ ಕುಡಿದ್ರೆ ಅದು ಇನ್ನೂ ಬೆಸ್ಟ್ ಅಂತ ಹೇಳ್ತಾ, ಇನ್ನಷ್ಟು ಇದೇ ರೀತಿಯ ವಿಶೇಷ ವಿಷಯಗಳಿಗಾಗಿ ಸುಮನ್ TV ಕನ್ನಡವನ್ನು ಫಾಲೋ ಮಾಡಿ. ಧನ್ಯವಾದಗಳು.